ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2016 ಕಂಡಕ್ಟ್ ಮಾಡಲಾದಂಥ ಲ್ಯಾಂಡ್ ಸರ್ವೇರ್ ಅಥವಾ ಭೂಮಾಪಕರ ಹುದ್ದೆಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2, ಈ ಪೇಪರ್ 2 ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1ರಿಂದ 10ರವರೆಗಿನ ಒಂದು ಕ್ವಶನ್ಗಳನ್ನು ವಿತ್ ಡಿಟೇಲ್ ಸೊಲ್ಯೂಷನ್ ಏನಪ್ಪ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಒಂದು ವಿಡಿಯೋ ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮುಖಾಂತರ ನೋಡ್ಬೋದು. ನಾವು ಗೋ ಟು ದಿ 11th ಕ್ವಶನ್. ಬೆಂಗಳೂರಿನಲ್ಲಿ ಅಂತರ್ಜಾಲ ಉಪಯೋಗಿಸುವ ಪುರುಷ ಮತ್ತು ಮಹಿಳೆಯ ಅನುಪಾತ 1:4 ಇದೆ. ಈಗೇನು ಮಾಡೋಣ, ಇಲ್ಲೇ ಮೇಲ್ ಟು ಫಿಮೇಲ್ ಎಷ್ಟಿದೆ, 1:4 ಇದೆ. ಓಕೆ, ನೆಕ್ಸ್ಟ್ ಪುರುಷ ಬಳಕೆದಾರರ ಸಂಖ್ಯೆ 20% ಹೆಚ್ಚಿದ್ದು. ಓಕೆ, ಅದನ್ನು ಆಮೇಲೆ ತೊಗೊಳ್ಳೋಣ. ಈಗ ಏನು ಮಾಡಿದ್ದಾರೆ, ನೆಕ್ಸ್ಟ್ 20% ಇದು ಪುರುಷ ಹೆಚ್ಚಿದ್ದು, ಮಹಿಳಾ ಬಳಕೆದಾರರ ಸಂಖ್ಯೆ 10% ಹೆಚ್ಚಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಅಂತರ್ಜಾಲ ಬಳಕೆದಾರರ ಹೆಚ್ಚಳದ ಪ್ರಮಾಣ ಎಷ್ಟು? ಅರ್ಥ ಆಯ್ತಾ? ಒಟ್ಟಾರೆ ಬೆಂಗಳೂರಿನಲ್ಲಿ ಈ ಒಂದು ಇಂಟರ್ನೆಟನ್ನು ಯೂಸ್ ಮಾಡುವಂಥ ಯೂಸರ್ ಅಥವಾ ಬಳಕೆದಾರರ ಪ್ರಮಾಣ ಎಷ್ಟು ಅಂತ ಕೇಳಾಗಿದೆ. ಓಕೆ, ಸೊ ಈಗ ನಾವು ಏನು ಮಾಡೋಣ, ಮೇಲ್ ಟು ಫಿಮೇಲ್ ಇಂಟರ್ನೆಟ್ ಯೂಸರ್ಸ್ ಎಷ್ಟು, 1:4 ಅದ. ಲೆಟ್ಸ್ ಅಜ್ಯೂಮ್ ಈಗ ಮೇಲ್ ಯೂಸರ್ ಎಷ್ಟು, ಮೇಲ್ ಯೂಸರ್ಸ್ ಎಷ್ಟು ಅದಾರ, 1x ಅಂತ ತಿಳಿದುಕೊಳ್ಳೋಣ, ಇಂಟು x. ಆಮೇಲೆ ಫಿಮೇಲ್ ಯೂಸರ್ಸ್ 4, ಇದು 1 4x. ಓಕೆ, ಸೊ ಟೋಟಲ್ ಯೂಸರ್ ಎಷ್ಟಾದರೂ ಇನಿಷಿಯಲಿ, ಟೋಟಲ್ ಮೇಲ್ ಪ್ಲಸ್ ಫಿಮೇಲ್ 1x ಪ್ಲಸ್ 4x ಎಷ್ಟಾಯಿತು, 5x ಆಯಿತು. ಓಕೆನಾ, 5x ಆದಮೇಲೆ ಇನ್ಕ್ರೀಸ್ ಎಷ್ಟಾಯ್ತು, ಈಗ ಇನಿಷಿಯಲಿ ಇಷ್ಟಿದೆ 1x 4x ಮತ್ತು ಟೋಟಲ್ 5x. ಇನ್ಕ್ರೀಸ್ ಎಷ್ಟಾಗಿದೆ, ಪುರುಷ ಬಳಕೆದಾರರ ಸಂಖ್ಯೆ 20% ಹೆಚ್ಚಿದೆ. 20% ಮೇಲ್ ಎಷ್ಟಾಗಿದೆ ಇನ್ಕ್ರೀಸು, ಐ ಅಂತ ಮಾಡೋಣ, MI. ಓಕೆ, ಸೊ 1x ಇದ್ದದ್ದು 1x ಇಂಟು 1.2 ಅಂದ್ರೆ 100ರಲ್ಲಿ 20% ಹೆಚ್ಚಿದೆ. ಅದಕ್ಕೆ ಇದೇನಾಗತ್ತಾ 1.2x ಆಗತ್ತಾ. ಓಕೆ, 1.2x. ಆಮೇಲೆ ಫಿಮೇಲ್ ಯೂಸರ್ಸ್ ಎಷ್ಟು, 10% ಹೆಚ್ಚಿಗೆ ಆಗಿದೆ. ಫಿಮೇಲ್ ಎಷ್ಟು, 4x ಇಂಟು 1.1 4.1. ಸೊ ಇದು ಎಷ್ಟಾಯಿತು, 4.4x ಇಷ್ಟಾಯಿತು. ಸೊ ನ್ಯೂ ಟೋಟಲ್ ಯೂಸರ್ಸ್ ಎಷ್ಟಾದರೂ, ಟೋಟಲ್ ನ್ಯೂ ಯೂಸರ್ಸ್ 1.2x ಪ್ಲಸ್ 4.4x ಇದೆಷ್ಟು, 5.6x. ಹೌದಾ? ಈಗ ನೋಡಿ, ಇನಿಷಿಯಲ್ ಎಷ್ಟು 5x, ಆಮೇಲೆ ನ್ಯೂ ಎಷ್ಟು 5.6x. ಈಗ ನಮಗೇನು ಬೇಕಾಗಿದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಈ ಅಂತರ್ಜಾಲ ಬಳಕೆದಾರರ ಹೆಚ್ಚಳ. ಸೊ ಅದಕ್ಕೆ ಏನು ಮಾಡೋದಿಲ್ಲ, ಸಿಂಪಲ್, ಓವರಾಲ್ ಇನ್ಕ್ರೀಸ್. ಓಕೆ, ಎಷ್ಟು, 5.6x ಮೈನಸ್ 5x ಡಿವೈಡೆಡ್ ಬೈ ಎಷ್ಟರಲ್ಲಿ ಹೆಚ್ಚಾಗಿದೆ, 5x ಇಂಟು 100. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಅಂದರೆ ಏನು ಸಿಗುತ್ತೆ ನಿಮಗೆ, ಓವರಾಲ್ ಇನ್ಕ್ರೀಸ್ ಅಂದರೆ 0.6x ಬೈ 5x ಅಂದರೆ ಟೋಟಲ್ ಇದು 12% ಸಿಗುತ್ತೆ ನಿಮಗೆ. 12% ಅರ್ಥ ಆಯ್ತಾ? 12% ಅಂದರೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 5.6x ಮೈನಸ್ 5x ಅಂದರೆ ಎಷ್ಟಾಗುತ್ತೆ, 5x. ನೋಡಿ, ಇದು 0.6x ಬೈ 5x ಆಗುತ್ತೆ ಇಂಟು 100. ಇದು x ಕ್ಯಾನ್ಸಲ, ಇದನ್ನು ಡಿವೈಡ್ ಮಾಡಿದ್ರಂದ್ರೆ 12% ಹೆಚ್ಚಳದ ಒಂದು ಪ್ರಮಾಣ ನಮಗೆ ಸಿಗುತ್ತೆ. ನೆಕ್ಸ್ಟು, ಗಾಳಿಯಲ್ಲಿ ಧ್ವನಿ ತರಂಗಗಳು ಡ್ಯಾಶ್ ಆಗಿವೆ.
ಸೌಂಡ್ ವೇವ್ಸ್ ಇನ್ ಏರ್ ಆರ್, ಗಾಳಿಯಲ್ಲಿ ಈ ಒಂದು ಸೌಂಡ್ ವೇವ್ಸ್, ಓಕೆ, ಈ ಸೌಂಡ್ ವೇವ್ಸ್ ಏನದವ ನೋಡಿ. ಈಗ ಒಂದು ಇದು ಸ್ಪೀಕರ್ ಇದೆ ಅಂತ ತಿಳ್ಕೊಳ್ಳಿ, ಓಕೆ. ಇದರಿಂದ ಈ ಒಂದು ಸೌಂಡ್ ವೇವ್ಸ್ ಏನು ಬರ್ತಾವಲ್ಲ, ಸೊ ಇವುಗಳು ಏನದಾವಪ್ಪ, ಲಾಂಜಿಟ್ಯೂಡ್ನಲ್ ಅಂತ ಅಂತೀವಿ ನಾವು ಇಂಗ್ಲೀಷಲ್ಲಿ. ಲಾಂಜಿಟ್ಯೂಡ್ನಲ್ ವೇವ್ಸ್, ಓಕೆ. ಸೊ ಸೌಂಡ್ ವೇವ್ಸ್ ಇನ್ ಏರ್ ಆ್ಯಂಡ್ ಎನಿ ಫ್ಲೂಯಿಡ್ ಮೀಡಿಯಮ್, ಅವು ಯಾವೇನಿರ್ತವೆ, ಲಾಂಜಿಟ್ಯೂಡ್ನಲ್ ಅಂದರೆ ಏನು, ಕನ್ನಡದಲ್ಲಿ ಏನಂತೀವಿ, ಉದ್ದುದ್ದವಾದ ತರಂಗಗಳು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು, ತರಂಗದ ಕೆಳಗಿನ ಗುಣಲಕ್ಷಣಗಳ ಪೈಕಿ ಇತರ ಗುಣಲಕ್ಷಣಗಳಿಗೆ ಸಂಬಂಧವಿಲ್ಲದೆ ಸ್ವತಂತ್ರವಾಗಿ ಇರುವ ಒಂದು ಯಾವುದಂದರೆ, ಅದಕ್ಕೆ ಸಂಬಂಧ ಇಲ್ಲ ಅಂದರೆ ಈ ಕೆಳಗೆ ತರಂಗ ಅಂದರೆ ಏನು, ವೇವ್. ಈ ವೇವ್ಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಒಂದೇದು, ಯಾವುದು ವೈಶಾಲ್ಯ ಅಂದರೆ ಏನು, ವೆಲಾಸಿಟಿ. ವೇಗ ಅಂದರೆ, ಸೊ ಇದು ಆ್ಯಕ್ಚುಲಿ ಇದು ಇಂಗ್ಲೀಷಲ್ಲಿ ನೋಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಅದು ಆ್ಯಂಪ್ಲಿಟ್ಯೂಡ್ ಸಿಗುತ್ತೆ, ಅದು ಆ್ಯಂಪ್ಲಿಟ್ಯೂಡ್, ಓಕೆ. ಇದು ವೇಗ ಕನ್ಫ್ಯೂಸ್ ಆಗಬೇಡಿ, ಆ್ಯಂಪ್ಲಿಟ್ಯೂಡ್ ಇದು. ನೆಕ್ಸ್ಟ್, ತರಂಗಾಂತರ ಅಂದರೆ ವೇವ್ಲೆಂತ್. ನೆಕ್ಸ್ಟ್, ಆವರ್ತನಾಂಕ, ಇದು ಫ್ರೀಕ್ವೆನ್ಸಿ. ಸೊ ನಿಮಗೆ ಗೊತ್ತು, ವೆಲಾಸಿಟಿ ಈಕ್ವಲ್ ಟು ಮ್ಯೂ ಇಂಟು ಲ್ಯಾಮ್ಡಾ. ಸೊ ಲ್ಯಾಮ್ಡಾ ಅಂದರೆ ಏನು, ವೆವ್ಲೆಂತ್ ಹೆಚ್ಚಾದರೆ ವೆಲಾಸಿಟಿ ಹೆಚ್ಚಾಗುತ್ತಾ, ಹೌದಾ? ಸೊ ವೆಲಾಸಿಟಿ ಹೆಚ್ಚಾದರೆ ಲ್ಯಾಮ್ಡಾ ಹೆಚ್ಚಾಗುತ್ತೆ, ಮತ್ತು ಅದೇ ವೆವ್ಲೆಂತ್ ಕಡಿಮೆ ಆದರೆ ವೆಲಾಸಿಟಿ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್ ಅದಾವ. ಬಟ್ ಇದು ಆ್ಯಂಪ್ಲಿಟ್ಯೂಡ್ ಏನದಲ್ಲ, ಸೊ ಇದು ಆಪ್ಷನ್ ಬಿ, ಇದು ಒಂದ್ರ ಮೇಲೆ ಇದಕ್ಕೆ ಸಂಬಂಧ ಇಲ್ಲ, ಸ್ವತಂತ್ರವಾಗಿದೆ ಇದು. ಅರ್ಥ ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಆ್ಯಂಪ್ಲಿಟ್ಯೂಡ್. ರ್ಯಾಡ್ಕ್ಲಿಫ್ ಗೆರೆಯು ಇದು ಯಾವ ಒಂದು ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ. ರ್ಯಾಡ್ಕ್ಲಿಫ್ ಲೈನ್ is the boundary between India and Pakistan. ಈ ಒಂದು ಗೆರೆಯನ್ನು ನೋಡಿ, ಗೆರೆ ಅಂದರೆ ಯಾವುದು, ಈಗ ಫಾರ್ ಎಕ್ಸಾಂಪಲ್ಲು ಇದು ಇಂಡಿಯಾ ಇದೆ, ಓಕೆ, ರಫಾಗಿ ತೆಗೆದಿದ್ದೀನಿ, ಸಾರಿ. ಇದು ನೋಡಿ, ಇದು ಇಲ್ಲಿ ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ ಇದೆ ಅಂತ, ಇಲ್ಲಿ ಪಾಕಿಸ್ತಾನ ಬರುತ್ತೆ ಇಷ್ಟು. ಇದು ಪಾಕ್, ಇದು ಇಂಡಿಯಾ, ಓಕೆ. ಸೊ ಇಲ್ಲಿ ಇದೇನಿದೆಯಲ್ಲ, ಇದು ರ್ಯಾಡ್ಕ್ಲಿಫ್ ಲೈನ್. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಈ ಒಂದು, ಅವರೊಬ್ಬರು ಇಂಗ್ಲೀಷ್ ಲಾಯರ್ ಇದ್ದರು, ಓಕೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಲೈನನ್ನು ಎಳೆಯಲಾಯಿತು, ಓಕೆ. ಸೊ ಇದನ್ನು ಪಬ್ಲಿಷ್ ಮಾಡೋದು ಯಾವಾಗಪ್ಪ, August 17, 1947. August 17, 1947. This is a day in history. ಓಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಭಾರತ ಮತ್ತು ಪಾಕಿಸ್ತಾನ್. ನೆಕ್ಸ್ಟು, ಒಂದು ಸ್ಥಳದಲ್ಲಿ ಉತ್ಪತ್ತಿಯಾದ ಶಬ್ದವು ಒಬ್ಬ ವ್ಯಕ್ತಿಗೆ 5 ಸೆಕೆಂಡಿನಲ್ಲಿ ಕೇಳಿಸುತ್ತದೆ. ಅದೇ ಶಬ್ದವು ಇನ್ನೊಬ್ಬ ವ್ಯಕ್ತಿಗೆ 6 ಸೆಕೆಂಡಿನಲ್ಲಿ ಕೇಳಿಸುತ್ತದೆ. ಶಬ್ದದ ವೇಗವು 300 ಮೀಟರ್ ಪರ್ ಸೆಕೆಂಡ್ ಇದ್ದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯದ ಕನಿಷ್ಠ ಮತ್ತು ಗರಿಷ್ಠ ದೂರ ಎಷ್ಟಿರಬಹುದು? ದ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್. ಇಲ್ಲಿ ನೋಡಿ, ಮೊದಲಿಗೆ ಏನು ತಗೊಳ್ಳೋಣ, ದ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ಯಾವುದು, ಶಬ್ದದ ವೇಗ. ಇದು ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್. ಸ್ಪೀಡ್ ಎಷ್ಟದ, 300 ಮೀಟರ್ ಪರ್ ಸೆಕೆಂಡ್ ಅದ, ಓಕೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೌಂಡ್ ಇನ್ 5 ಸೆಕೆಂಡ್. ಈ 300 ಮೀಟರ್ ಪರ್ ಸೆಕೆಂಡ್ ಇದೆ. ಈಗ ಒಂದು ಸ್ಥಳದಲ್ಲಿ ಉತ್ಪತ್ತಿಯಾದ ಶಬ್ದವು
ಒಬ್ಬ ವ್ಯಕ್ತಿಗೆ 5 ಸೆಕೆಂಡ್ನಲ್ಲಿ ಕೇಳಿಸ್ತದೆ. ಅಂದ್ರೆ ಆ ಒಂದು ಸೌಂಡ್ 5 ಸೆಕೆಂಡ್ನಲ್ಲಿ ಕೇಳಿಸ್ತದೆ ಮತ್ತು ಅದರ ವೇಗ ಎಷ್ಟೈತಿ? ಟೈಮ್ 5 ಸೆಕೆಂಡ್. ಮತ್ತು ಡಿಸ್ಟೆನ್ಸ್ ಎಷ್ಟಾಗತ್ತಪ್ಪ? ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಓಕೆ, ಸೊ 300 ಇಂಟು 5 ಎಷ್ಟು? 1500 ಮೀಟ್ರ್ ಆಗುತ್ತೆ. ಇದ್ಯಾವನು 5 ಸೆಕೆಂಡ್ನಲ್ಲಿ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡುತ್ತಂತ. ಅದೇ ರೀತಿ 5 ಸೆಕೆಂಡ್ ಆದಂಗೆ 6 ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತದೆ? 300 ಇಂಟು 6 ಎಷ್ಟು? 800 ಮೀಟರ್. ಹಾಗಾದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯದ ಕನಿಷ್ಠ ಮತ್ತು ಗರಿಷ್ಠ ದೂರ ಎಷ್ಟಿರಬಹುದು? ಸೊ ಈಗ ಇಬ್ಬರದು ನಡುವಿನ ಡಿಸ್ಟೆನ್ಸ್ ಎಷ್ಟು? ಮಿನಿಮಮ್ ಅಂದರೆ ಏನಪ್ಪ ನೋಡಿ, ಇದು 1800 1500. ಸೊ ಮಿನಿಮಮ್ ಎಷ್ಟು? ಮಿನಿಮಮ್ 1800 ಮೈನಸ್ 1500 ಎಷ್ಟಾಯಿತು? 300 ಮೀಟರ್. ಮಿನಿಮಮ್ 300 ಮೀಟ್ರ್. ಆಮೇಲೆ ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ ಯಾರು ಮಾಡಿರಿ? ಮ್ಯಾಕ್ಸಿಮಮ್ಮ 1500 ಪ್ಲಸ್ 1800 3.3 ಅಥವಾ 33 ಮೀಟರ್. ಇದು 0.3 ಕಿಲೋಮೀಟರ್, ಇದು 0.3 ಕಿಲೋಮೀಟರ್ ಅಂತೀವಿ. ಇದು 3.3 ಕಿಲೋಮೀಟರ್. ಅರ್ಥ ಆಯ್ತಾ? ನೋಡಿ, ಇದು ಕರೆಕ್ಟ್ ಆಗುತ್ತೆ. ನಮಗೇನು ಬಂದಿತ್ತು ಆನ್ಸರ? ಇದು 3300 ಮೀಟರ್. ಇದೆಷ್ಟು? 300 ಮೀಟರ್. ಈ ಮೀಟರ್ನ ಕಿಲೋಮೀಟರಲ್ಲಿ ನಾವು ಇಟ್ಟಾಗ ಈ ರೀತಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಮ್ಯಾಕ್ ಸಂಖ್ಯೆಯನ್ನು ಡ್ಯಾಶ್ ಇದರ ಒಂದು ವೇಗವನ್ನು ಸೂಚಿಸಲಿಕ್ಕೆ ಬಳಸಲಾಗುತ್ತದೆ. ಮ್ಯಾಕ್ ನಂಬರ್ ಅಂತ ಅಂತೀವಿ ನಾವು. ಮ್ಯಾಕ್ ನೋಡಿ, ಮ್ಯಾಕ್ ನಂಬರ್. ಓಕೆ, ಸೊ ಆ್ಯಕ್ಚುಲಿ ಮ್ಯಾಕ್ ನಂಬರನ್ನು ನಾವು ಯೂಸ್ ಯಾಕೆ ಮಾಡ್ತೀವಿ ಅಂದರೆ, ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಇನ್ ರಿಲೇಷನ್ ಟು ದಿ ಸ್ಪೀಡ್ ಆಫ್ ದಿ ಸೌಂಡ್. ಅಂದರೆ ಯಾವುದೇ ಒಂದು ವಸ್ತುವಿನ ಸ್ಪೀಡು, ಯಾವುದೇ ಒಂದು ವಸ್ತುವಿನ ಅಂದರೆ ಆಬ್ಜೆಕ್ಟ್ ಅಂದರೆ ಯಾವುದಾಗತ್ತೆ? ಏರ್ಕ್ರಾಫ್ಟ್ ಅಂದರೆ ಯಾವುದಾಗತ್ತೆ ಇಲ್ಲಿ? ವಿಮಾನ. ಓಕೆ, ವಿಮಾನ ಇದು ಕರೆಕ್ಟ್ ಆಗುತ್ತೆ. ಸೊ ಮ್ಯಾಕ್ ನಂಬರ್ ಅಂದರೆ ಏನು? ಇಟ್ ಈಸ್ ದ ಸ್ಪೀಡ್ ಆಫ್ ದ, ಅಥವಾ ಇಟ್ ಈಸ್ ದ ರೇಷಿಯೋ ಆಫ್ ದಿ ಸ್ಪೀಡ್ ಆಫ್ ದಿ ಬಾಡಿ ಟು ದಿ ಸ್ಪೀಡ್ ಆಫ್ ದಿ ಸೌಂಡ್. ಸ್ಪೀಡ್ ಆಫ್ ದಿ ಬಾಡಿ ಟು ದಿ ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಅನ್ಡಿಸ್ಟರ್ಬ್ಡ್ ಮೀಡಿಯಮ್ ಥ್ರೂ ವಿಚ್ ಬಾಡಿ ಈಸ್ ಟ್ರಾವೆಲಿಂಗ್. ಅರ್ಥ ಆಯ್ತಾ? ಸೊ ವಿಮಾನ ಇದು ಕರೆಕ್ಟು, ಏರ್ಕ್ರಾಫ್ಟ್. ಓಕೆ, ನೆಕ್ಸ್ಟ್. ಒಂದು ದಿಕ್ಕಿನಲ್ಲಿ ಚಲಿಸುವ ಸ್ಥಿರ ಭಾಗದ ಹಲವು ಶಕ್ತಿಗಳ ಬೀಜಗಣಿತದ ಮೊತ್ತವು ಅದೇ ದಿಕ್ಕಿನಲ್ಲಿನ ಅದರ ಪರಿಣಾಮಕದ ಸ್ಥಿರ ಭಾಗಕ್ಕೆ ಸಮನಾಗಿರ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದರೆ ಈಗ ಇದಕ್ಕೆ ನಾವು ಏನಂತೀವಿ? ಪ್ರಿನ್ಸಿಪಲ್ ಆಫ್ ರಿಸಾಲ್ಯೂಷನ್ ಅಂತ ಅಂತೀವಿ. ಪ್ರಿನ್ಸಿಪಲ್ ಆಫ್ ರಿಸಾಲ್ಯೂಷನ್ ಅಂದರೆ ಏನು? ದ ಅಲ್ಜೆಬ್ರಿಕ್ ಸಮ್ ಆಫ್ ದ resolved parts of a number of forces in a given direction is equal to the resolved part of their resultant in the same direction. ಅಂದರೆ ಈಗ ಒಂದೇ ದಿಕ್ಕಿನಲ್ಲಿ ಯಾವುದೇ ಒಂದು ಸ್ಥಿರ ಭಾಗದ ಹಲವು ಶಕ್ತಿಗಳು ಅಂದರೆ ಒಂದೇ ದಿಕ್ಕಿನಲ್ಲಿ ಸೇಮ್ ಅಂದರೆ ಈ ರೀತಿ ಈ ಒಂದೇ ದಿಕ್ಕಿನಲ್ಲಿ ನೋಡಿ, ಒಂದೇ ದಿಕ್ಕಿನಲ್ಲಿ ಈ ರೀತಿ ಈ ಸ್ಥಿರ ಭಾಗದ ಹಲವು ಶಕ್ತಿಗಳ ಬೀಜಗಣಿತದ ಮೊತ್ತ ಅದೇ ದಿಕ್ಕಿನಲ್ಲಿನ ಅದರ ಪರಿಣಾಮಕದ ಸ್ಥಿರ ಭಾಗಕ್ಕೆ ಸಮನಾಗಿರ್ತದೆ. ಅರ್ಥ ಆಯ್ತಾ? ಸೊ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಶಕ್ತಿಗಳ ವಿಶ್ಲೇಷಣಾ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್. ನೋಡಿ, ಮ್ಯಾಕ್ಸಿಮಮ್ ಜನರಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಓದಿರ್ತಾರೆ. ಯಾಕೆಂದರೆ ಸೈನ್ಸ್ ಯಾರು ಮಾಡಿರ್ತೀರಿ, ಚೆನ್ನಾಗಿ ಮಾಡಿರ್ತೀರಿ ಅವ್ರಿಗೆ ಆಗುತ್ತೆ. ಯಾಕಂದರೆ ನೇಮ್ಲಿ ಇದು ಸೈನ್ಸ್ದವ್ರಿಗೆ
ಅದಕ್ಕೂ ಪೊಸಿಷನು ಪ್ರಿನ್ಸಿಪಲ್ ಆಫ್ ರಿಸಾಲ್ಯೂಷನ್ ಆಫ್ ಫೋರ್ಸಸ್. ಪ್ರಿನ್ಸಿಪಲ್ ಆಫ್, ಯಾಕೆಂದರೆ ಕೆಲವೊಂದು ಜನ ಸೈನ್ಸನ್ನು ಚೆನ್ನಾಗಿ ಓದಿರಲ್ಲ. ಓಕೆ, ಅಂಥವರು ಏನು ಮಾಡ್ತಾರೆ, ಸ್ವಲ್ಪ ಕನ್ನಡದಲ್ಲಿ ಫೋಕಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲರೂ ಸೈನ್ಸ್ ಮಾಡಿದ್ದಾರೆ ಅಂದರೆ ನಿಮಗೆ ಇವೆಲ್ಲ ಹೆಸರುಗಳು ಗೊತ್ತಿರ್ತಾವೆ, ಇವು ರಿಸಾಲ್ಯೂಷನ್. ಯಾಕೆಂದರೆ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಫೆಮಿಲಿಯರ್ ಇರ್ತೀರಿ, ಹೌದಾ? ಸೊ ನಿಮಗೆ ಯಾವುದು ಈಜಿ ಆಗ್ತದೆ ಅದನ್ನು ನೀವು ರೆಫರ್ ಮಾಡಿ. ಓಕೆ, ಕೆಲವೊಂದು ಜನ ಕನ್ನಡ ಯೂಸ್ ಮಾಡ್ತಾರೆ, ಕೆಲವೊಂದು ಜನ ಇಂಗ್ಲೀಷ್ ಮಾಡ್ತಾರೆ. ಸೊ ಬೆಟರ್ ನೀವು ನಿಮಗೆ ಸಿಂಪಲ್ ಯಾವುದಾಗುತ್ತೋ ಅದು ಮಾಡಿರಿ. ಎರಡು ಸಮಾನ ಶಕ್ತಿಗಳ ಪರಿಣಾಮಕ ಪ್ರಮಾಣವು ಎರಡರಲ್ಲಿ ಒಂದು ಶಕ್ತಿಯ ಪ್ರಮಾಣಕ್ಕೆ ಸಮನಾಗಿದ್ದರೆ ಎರಡು ಶಕ್ತಿಗಳ ನಡುವಿನ ಕೋನ ಎಷ್ಟು? ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಡಯಾಗ್ರಾಮೆಟಿಕ್ ಹೇಳಬೇಕಂದ್ರೆ, ಈಗ F1 F2 ನೋಡಿ, F1 F2 ಎರಡು ಫೋರ್ಸಸ್, F1 ಮತ್ತು F2 ಎರಡು ಫೋರ್ಸ್. ಓಕೆ, ಆವಾಗ ಥೀಟಾ ಈಸ್ ಅ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸಸ್. ಓಕೆ, ಸೊ ಈಗ ಥೀಟಾ ಅಂದರೆ ನೋಡಿ, ಈಗ ನೋಡಿ ಇದೊಂದು ಈ ರೀತಿ ಇದೆ ಅಂದರೆ ಇದು ರಿಸಲ್ಟೆಂಟ್ ಫೋರ್ಸ್, ಇದು ಬೇರೆ ಬೇರೆ. ಓಕೆ, ಸೊ ರಿಸಲ್ಟೆಂಟ್ ಫೋರ್ಸ್ ಏನಾಗುತ್ತೆ, R = √ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 F1 F2 ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಯಾವ್ದು ಹೇಳಿ ನೋಡೋಣ, ಥೀಟಾ ಇದಾಗತ್ತೆ. ಓಕೆ, ಈ ಥೀಟಾ ಆದಮೇಲೆ ಈಗ F1 = F2 ನೋಡಿ, ಒಂದು ಇದು F1 = F2 ಅಂತ ಹೇಳಿ. ಓಕೆ, ಅದು ಈಕ್ವಲ್ ಟು, ಯಾಕೆಂದರೆ ಅದು F1 = F2 ಅಂದರೆ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ R ಅಂತ, R ಯಾಕೆಂದರೆ ಇದೊಂದು ರೇ, ಇದು ಕಾನ್ಸ್ಟೆಂಟ್ ಇರುತ್ತೆ ಇದು. ಓಕೆ, ಸೊ ಇದನ್ನೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಅಥವಾ R ಇದನ್ನು ಲೆಟ್ಸ್ ಸೇ ಇಟ್ ಇಸ್ P ರಿಸಲ್ಟೆಂಟ್. ಓಕೆ, P. ಸೊ ಅವಾಗ ಏನು ಮಾಡ್ತೀರಿ ನೀವೀಗ, ಇದು P = √ ಆಫ್ P ಸ್ಕ್ವೇರ್ ಪ್ಲಸ್ P ಸ್ಕ್ವೇರ್ ಪ್ಲಸ್ 2P ಇಂಟು P ಕಾಸ್ ಥೀಟಾ. ಓಕೆ, ಸೊ ಅವಾಗ ಇದನ್ನೆಲ್ಲ ಸಾಲ್ವ್ ಮಾಡೋದ ನಿಮಗೆ ಏನು ಬರುತ್ತೆ, ಕಾಸ್ ಥೀಟಾ = -1/2 ಬರುತ್ತೆ. ಥೀಟಾ = ಕಾಸ್ ಇನ್ವರ್ಸ್ ಆಫ್ -1/2. ಸೊ ಥೀಟಾ = 120 ಡಿಗ್ರಿ. ಸೊ ಇದು 120 ಡಿಗ್ರಿ ಬರುತ್ತೆ, 120 ಡಿಗ್ರಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, 120 ಡಿಗ್ರಿ. ಅಷ್ಟೊಂದು ತಲೆ ಕೆಡಿಸೋಬೇಡಿ ಸ್ವಲ್ಪ, ಯಾಕೆಂದರೆ ಸೊ ಇದೆ ಸ್ವಲ್ಪ ನೀವು ಡೆಪ್ತಾಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಥೆರಾಟಿಕಲ್ ಆಗಿ ನಾವು ಈಗ ಆಲ್ರೆಡಿ ನಾವು ಚಾಪ್ಟರ್ ವೈಸು ಏನಪ್ಪ ಈ ಥರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಯಾರು ನೋಡಿಲ್ಲ ಒಂದು ಈ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅರ್ಥ ಆಯ್ತಾ? ಸೊ ಬೆಟರ್ ಇಲ್ಲಿ ಕ್ವಶನ್ದ ಆನ್ಸರ್ ಏನು, 120 ಡಿಗ್ರಿ. ಅಂದರೆ ಎರಡು ಸಮಾನ ಶಕ್ತಿಗಳ ಪರಿಣಾಮಕದ ಒಂದು ನಡುವಿನ ಕೋನ ಎಷ್ಟು ಅಂದ್ರೆ 120 ಡಿಗ್ರಿ ಬರುತ್ತೆ. ಸೂರ್ಯಗ್ರಹಣವು ಸಂಭವಿಸುವ ಸಮಯದಲ್ಲಿ, ಅಂದರೆ ಸೂರ್ಯಗ್ರಹಣ ವೆನ್ ದ ಮೂನ್ ಈಸ್ ಕಮ್ಸ್ ಇನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್, ಅವಾಗ ಏನಾಗ್ತದೆ, ಸೂರ್ಯಗ್ರಹಣ ಅಥವಾ ಸೋಲಾರ್ ಇಕ್ಲಿಪ್ಸ್ ಇದಕ್ಕೆ ಸೂರ್ಯಗ್ರಹಣ ಅಂತೀವಿ. ಸೋಲಾರ್ ಎಕ್ಲಿಪ್ಸ್ ಆಗಬೇಕಂದ್ರೆ ಏನಾಗಬೇಕು, ಅರ್ತ್ ಅಂದರೆ ನೋಡಿ ಇದು ಅರ್ತ್, ಓಕೆ, ಇದು ಸನ್ನು, ಈ ಎರಡರ ನಡುವೆ ಮೂನ್ ಬತ್ತಂದ್ರೆ ಏನಾಗ್ತದೆ, ಸೋಲಾರ್ ಎಕ್ಲಿಪ್ಸ್. ಯಾಕೆಂದರೆ ಈ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ನೋಡಿ, ಈ ಒಂದು ಚಂದ್ರನ ಬೆಳಕು ಇಲ್ಲಿ ಬಿತ್ತಂದ್ರೆ ಏನಾಗ್ತದೆ, ಇಷ್ಟು ಪಾರ್ಟ್ ಏನಾಗ್ತದೆ, ಸೂರ್ಯನದು ಬೆಳಕು ನಮಗೆ ಇದು ಅಷ್ಟೇ ಕಾಣ್ತದೆ ನೋಡಿ. 1 ಮಿನಿಟ್ ಬೆಟರ್ ಚೇಂಜ್ ಮಾಡ್ತೀನಿ. ಓಕೆ, ಇದೇನದಲ್ಲ ಇಷ್ಟು, ಇಷ್ಟು ಅಷ್ಟೇ ನಮಗೇನಾಗ್ತದೆ, ಗೋಚರ ಆಗ್ತದೆ.
ಬಟ್ ಇದು ನಡುವಿಂದ ಏನಾಗ್ತದೆ, ಇಷ್ಟು ನಮಗೆ ಕಾಣಿಸೋದಿಲ್ಲ, ಬ್ಲ್ಯಾಕ್ ಆಗಿ ಕಾಣ್ತದೆ. ಅಂದರೆ ಸೂರ್ಯ ಇಷ್ಟು ಇದ್ದು ನೋಡಿ ಇದಷ್ಟೇ ಕಾಣ್ತದೆ, ಇಲ್ಲಿ ನಡುವೆ ಏನಾಗ್ತದೆ, ಇದೆಲ್ಲ ಬ್ಲ್ಯಾಕ್ ಕಾಣ್ತದೆ. ಇದು ರೀತಿ ಆಗಲಿ ಅಥವಾ ಹೀಗೆ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಯಾವ ರೀತಿ ಸೂರ್ಯನು ಮರೆಮಾಚುತ್ತಾನೋ ಆ ರೀತಿ ಸೂರ್ಯಗ್ರಹಣ ಆಗ್ತದೆ. ಈಗ ಈ ರೀತಿ ಸೂರ್ಯ ಇದ್ದಲ್ಲೇ ಸನ್ನು, ಈಗ ಮೂನ್ ಇಲ್ಲಿ ಬಂದಪ್ಪ ದಂಡಿಗೆ, ಆವಾಗ ಭೂಮಿಯನ್ನು ಇಲ್ಲಿದೆ ಅರ್ಥ, ಅವಾಗ ಏನಾಗ್ತದೆ, ಈ ಕಡೆ ಎಲ್ಲ ಇದೆಲ್ಲ ಕಂಡು ಬಂದು ಇಷ್ಟು ಮರೆಮಾಚ್ತದೆ. ಒಟ್ಟು ಏನಾಗ್ತದೆ, ಮೂನ ಚಂದ್ರನು ಪೃಥ್ವಿ ಮತ್ತು ಸೂರ್ಯನ ನಡುವೆ ಬಂದಾಗ ಏನಾಗ್ತದೆ, ಸೂರ್ಯಗ್ರಹಣ ಆಗ್ತದೆ. ಅರ್ಥ ಆಯಿತು? ಇದನ್ನು ನೆನ್ಪಿಟ್ಕೊಳ್ಳಿ. ಇ ಎಮ್ ಎಸ್ ಅಂದ್ರೇನು, ಅರ್ತ್ ಮತ್ತು ಸನ್ ನಡುವೆ ಮೂನ್ ಬಂದಾಗ ಸೂರ್ಯಗ್ರಹಣ ಆಗ್ತದೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಚಂದ್ರನು ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬರೋದಕ್ಕೆ ಸೂರ್ಯಗ್ರಹಣ ಅಂತೀವಿ. ಓಕೆ, ನೆಕ್ಸ್ಟ್ ಶೂನ್ಯ ಪರಿಣಾಮ ನೀಡಬಲ್ಲ ಕನಿಷ್ಠ ಸಂಖ್ಯೆಯ ಅಸಮಾನ ವಾಹಕಗಳು. ಅಂದರೆ ಮಿನಿಮಮ್ ನಂಬರ್ ಆಫ್ ಅನ್ಈಕ್ವಲ್ ವೆಕ್ಟರ್ಸ್ that can produce a zero resultant is 3. So option ಏನಾಗುತ್ತೆ, 3. 3 is the correct answer. ನೆಕ್ಸ್ಟು, ಭಾರತದಲ್ಲಿನ ಅತ್ಯಂತ ಪುರಾತನ ಪರ್ವತ, ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ಕಂಟ್ರಿ ಅಥವಾ ಇಂಡಿಯನ್ ಕಂಟ್ರಿ. ಓಕೆ, ಇನ್ ಇಂಡಿಯಾ ಯಾವುದದ, ಅರವಲಿ ರೇಂಜ್. ಓಕೆ, ಸೊ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ. ಸೊ ಈಗ ಜಸ್ಟ್ ಮಿನಿಟ್, ಸ್ವಲ್ಪ ಕಲಿಯೋದು ಸಿಸ್ಟಮೆಟಿಕ್ಕಾಗಿ ಕಲಿಯೋಣ, ಅದು ನಿಮಗೆ ನೆನಪೇ ಉಳಿಬೇಕು. ನಿಮಗೆ ಸ್ವಲ್ಪ ಸ್ಲೋ ಆಗ್ತಿತ್ತು ಅಂದರೆ 1.5 ಸ್ಪೀಡಲ್ಲಿ ಇಟ್ಕೊಂಡು ನೋಡ್ಬೋದು ನೀವು. ಓಕೆನಾ? ಸೊ ಇಲ್ಲಿ ಏನಾಗ್ತದೆ, ಮೌಂಟೇನ್ ರೇಂಜ್ ಇಲ್ಲಿ ನೋಡಿ, ಇಲ್ಲಿ ಮೌಂಟೇನ್ ರೇಂಜ್ ಬರುತ್ತೆ, ಇದು ಅರವಳಿ ಬರುತ್ತೆ. ಓಕೆ, ಅರವಳಿ ಅಂದರೆ ಇಲ್ಲಿ ಯಾವುದು, ರಾಜಸ್ಥಾನ್ ಮತ್ತು ಹರಿಯಾಣ. ರಾಜಸ್ಥಾನ್ ಟು ಇದು ರಾಜಸ್ಥಾನ್, ಇಲ್ಲಿ ಹರಿಯಾಣ ಬರ್ತದೆ. ಸೊ ರಾಜಸ್ಥಾನ್ ಟು ಹರಿಯಾಣ. ಓಕೆ, ಇದು ಅರವಳಿ ರೇಂಜ್ ಬರ್ತದೆ. ಸೊ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಏನದು, ಫೋಲ್ಡೆಡ್ ಮೌಂಟೇನ್. ಇದು ಯಾವುದಿದು, ಫೋಲ್ಡೆಡ್ ಮೌಂಟೇನ್, ಇದೊಂದು ಉದಾಹರಣೆ, ಫೋಲ್ಡೆಡ್ ಮೌಂಟೇನ್. ನೆಕ್ಸ್ಟ್ ವಿಂಧ್ಯ ಎಲ್ಲಿ ಬರ್ತದೆ, ವಿಂಧ್ಯ ಎಲ್ಲಿಪ್ಪ ನೋಡಿ, ವಿಂಧ್ಯ ಇಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತದೆ. ವಿಂಧ್ಯ ಕೆಳಗಡೆ ಸತ್ಪುರ ಬರ್ತದೆ, ಇದು ಸತ್ಪುರ. ಆಮೇಲೆ ನೀಲಗಿರಿ ಬೆಟ್ಟ ಇದು ತಮಿಳುನಾಡು ರಾಜ್ಯದಲ್ಲಿ ಬರ್ತದೆ. ತಮಿಳುನಾಡು ಸ್ವಲ್ಪ ಬಾರ್ಡರ್ ಆಗಿ ಕೇರಳಕ್ಕೆ ಬರ್ತದೆ. ಸೊ ಮ್ಯಾಕ್ಸಿಮಮ್ ಇದು ನೀಲಗಿರಿ ಬೆಟ್ಟ, ಇದು ತಮಿಳುನಾಡು. ಓಕೆ, ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಎ. ಕೆಳಗಿನ ಯಾವ ಕ್ರಮಗಳು ಭಾರತದಲ್ಲಿ ಮಣ್ಣಿನ ಸಂರಕ್ಷಣೆಗೆ ಪರಿಣಾಮಕಾರಿಯಾಗಿರ್ತದೆ. ಮಣ್ಣಿನ ಸಂರಕ್ಷಣೆ ಅಂದರೆ ಈ ಒಂದು ಸಾಯಿಲ್ ಕನ್ಸರ್ವೇಷನ್ ಅಂತ ಅಂತೀವಿ. ಸೊ ಈ ಒಂದು ಮಣ್ಣಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಸೋ ಮೆನಿ ಒಂದು ಪ್ರಾಕ್ಟೀಸ್ಗಳದ ವಿಧಾನಗಳು. ಸೊ ಒಂದು ಯಾವುದಪ್ಪ ಅಂದ್ರೆ ಕ್ರಾಪ್ ರೊಟೇಷನ್. ಇದು ಕ್ರಾಪ್ ರೊಟೇಷನ್ ಅಂದ್ರೇನು, ಬೆಳೆಗಳ ಒಂದು ತಿರುವಣಿಯನ್ನು ಮಾಡಬೇಕು ನಾವು, ಹೌದಾ. ಈಗ ತೊಗರಿಯನ್ನು ಹಾಕಿದ್ರೆ ಅಂದ್ರೆ ನೆಕ್ಸ್ಟ್ ಇಯರ್ ಏನು ಮಾಡಬೇಕು, ಬೇರೆ ಯಾವುದಾದ್ರೂ ದ್ವಿದಳ ಧಾನ್ಯ, ಹೆಸರು ಬೇಳೆ ಅಥವಾ ಉದ್ದು ಅಥವಾ ನೆಲಗಡಲೆ, ಬೇರೆ ಅದೇ ಥರದ ಒಂದು
ಬೆಳೆಗಳನ್ನು ಹಾಕೋದಿಲ್ಲ, ರೊಟೇಟಿಂಗ್ ಮಾಡೋದು. ಇದರಿಂದ ಏನಾಗ್ತದೆ, ನ್ಯೂಟ್ರಿಷನ್ ಏನಾಗ್ತದೆ, ಹೆಚ್ಚಿಗೆ ಮೇಂಟೈನ್ ದ ಫರ್ಟಿಲಿಟಿ, ಆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಸೊ ಇಲ್ಲಿ ಆಪ್ಷನ್ 1 ಏನಿದೆ, ಬೆಳೆಗಳ ತಿರುಗಣೆಯನ್ನು ಬಿಡುವುದು ಅಂದಿದ್ದಾರೆ. ಬಿಡುವುದು ಅಲ್ಲ, ಇದು ಮಾಡಬೇಕು. ಸೊ ಅದಕ್ಕೆ ಇದು ತಪ್ಪಾಗ್ತದೆ. ನೆಕ್ಸ್ಟ್ ಅರಣ್ಯೀಕರಣ, ಅಫಾರೆಸ್ಟೇಷನ್ ಅಂತ ಅಂತೀವಿ. ಅಫಾರೆಸ್ಟೇಷನ್ ಇದು ಕರೆಕ್ಟು. ಓಕೆ, ಅಫಾರೆಸ್ಟೇಷನ್ ಅಂದರೆ ಗಿಡಗಳನ್ನು ನಾವೇನಪ್ಪ ನೆಡಬೇಕು. ಅರಣ್ಯೀಕರಣವನ್ನು ನಾವು ಕಾಯ್ದೆಗೆ ಜಾರಿ ತರಬೇಕು. ಯಾಕೆಂದರೆ ಗಿಡಗಳನ್ನು ಎಷ್ಟು ಬೆಳೆಸ್ತೀವಿ ಅಷ್ಟು ಮಣ್ಣು ಏನಾಗ್ತವೆ, ಗಟ್ಟಿಯಾಗಿ ಅಲ್ಲೇ ಕೂತ್ಕೊಳ್ತದೆ. ನೀವು ನೋಡ್ಕೊಳ್ಳಿ, ಯಾವುದೇ ಒಂದು ಗಿಡ ಇದ್ದರೆ ಆ ಗಿಡದ ಮಣ್ಣು ಬೇರುಗಳಿಗೆ ಗಟ್ಟಿಯಾಗಿ ಹಿಡಿದುಕೊಂಡು ಇಟ್ಕೊಂಡಿರ್ತದೆ. ಅದೇ ಗಿಡ ಏನಂದ್ರೆ ಮಣ್ಣು ಸವಕಳಿಯಾಗಿ ಹೋಗ್ತದೆ, ಸಾಯಿಲ್ ಇರೋಜನ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲು ರಿವರ್, ಲೇಕ್, ಈ ನದಿಗಳು, ಸರೋವರ ಅಥವಾ ಯಾವುದೇ ಒಂದು ಜಲಾಶಯದಲ್ಲಿ ಅಲ್ಲಿ ಗಿಡಗಳಿದ್ದು ಅಂದ್ರೆ ಮಣ್ಣು ಹೋಗಿ ರಿವರಲ್ಲಿ ಸೇರ್ಕೊಳ್ಳಲ್ಲ. ಈಗ ಇದೊಂದು ರಿವರ್ ಅದಂತರ ಇಲ್ಲಿ ಸೈಡೆಲ್ಲ ಮಣ್ಣದ, ಇದು ನೀರದ, ಇಲ್ಲಿ ಸೈಡೆಲ್ಲ ಮಣ್ಣದ. ಸೊ ಇಲ್ಲಿ ಗಿಡಗಳು ಇದ್ದು ಅಂದ್ರೆ ಏನಾಗ್ತದೆ, ಈ ಗಿಡಗಳು ಇದ್ದು ಮಣ್ಣು ಗಟ್ಟಿಯಾಗಿ ಇಟ್ಕೊಳ್ತದೆ. ಹೌದಾ? ಈಗ ಯಾವುದಾದ್ರೂ ಒಂದು ಫ್ಲಡ್ ಬತ್ತಂದ್ರೆ ಆ ಟೈಮಲ್ಲಿ ಮಣ್ಣು ಸವಕಳಿ ಆಗೋದಿಲ್ಲ. ಓಕೆ, ಸೊ ಗಿಡಗಳು ಇರಬೇಕಂತ ಈಗ ಈ ನ್ಯಾಷನಲ್ ಫಾರೆಸ್ಟ್ ಪ್ರೋಗ್ರಾಮ್ ಅಂತ 1988ರಲ್ಲಿ 1988ರಲ್ಲಿ ಅದನ್ನೊಂದು ಗುರಿ ಇಟ್ಕೊಂಡಾರೆ. ಅಟ್ಲೀಸ್ಟ್ 1/3 ಆಫ್ ದಿ ಇಂಡಿಯಾಸ್ ಲ್ಯಾಂಡ್ ಅಂಡರ್ ಫಾರೆಸ್ಟ್ ಆರ್ ಟ್ರೀ ಕವರ್ ಇರಬೇಕು. 1/3 ಅಂದರೆ 33% ಮಿನಿಮಮ್. ನಮ್ಮ ಭಾರತ ದೇಶದ ಒಂದು ಏನು ವಿಸ್ತೀರ್ಣ ಇದೆಯಲ್ಲ ಅದರ ಒಂದು 1/3 ಏನಿರಬೇಕು, ಗಿಡ ಅಥವಾ ಅರಣ್ಯದಿಂದ ಕೂಡಿರಬೇಕು ಅಥವಾ ಫಾರೆಸ್ಟಿಂದ ಕೂಡಿರಬೇಕು. ಅದರಿಂದ ಏನಾಗ್ತದೆ, ನಮ್ಮದು ಎನ್ವೈರ್ಮೆಂಟ್ ಬ್ಯಾಲೆನ್ಸ್ ಆಗ್ತದೆ. ನೆಕ್ಸ್ಟು ಇದು ನೋಡಿ, ಇದು ರಾಂಗ್, ಇದು ಕರೆಕ್ಟ್. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು. ಸೊ ಇದು ರಾಂಗ್ ಆಗುತ್ತೆ, ಪ್ರೋತ್ಸಾಹಿಸಬಾರದು. ಇದರಿಂದ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತದೆ. ಓಕೆ, ನೆಕ್ಸ್ಟ್ ಬದಲಾವಣೆಯ ಸಾಗುವಳಿಯನ್ನು ಸೀಮಿತಗೊಳಿಸುವುದು. ಓಕೆ, ಸೊ ಇದು ಕರೆಕ್ಟ್ ಆಗ್ತದೆ. ಸೊ ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ 2 and 4 ಆಗ್ತದೆ. ಮತ್ತು ಇದ್ರ ಬಿಟ್ಟು ತುಂಬ ಇದಾವೆ ಆಪ್ಷನು. ಒಂದು ಏನಪ್ಪ, ವಿಂಡ್ ಬ್ರೇಕ್ಸ್ ಅಥವಾ ಮತ್ತು ಸ್ಟ್ರಿಪ್ ಕ್ರಾಪಿಂಗ್ ಅಂದ್ರೇನು, ಸ್ಟ್ರಿಪ್ಸ್ ಅಂತ ಮಾಡ್ತೀವಿ ನಾವು ಇಷ್ಟಿಷ್ಟು. ಓಕೆ, ಆ ಸ್ಟ್ರಿಪ್ಸ್ ಅನುಗುಣವಾಗಿ ನಾವು ಏನು ಮಾಡ್ತೀವಿ, ಬೆಳೆಗಳನ್ನು ಬೆಳಿಬೇಕು. ಆಮೇಲೆ ಕೌಂಟರ್ ಫ್ಲಫಿಂಗ್, ಟೆರೆಸ್ ಫಾರ್ಮಿಂಗ್. ಟೆರೆಸ್ ಅಂದರೆ ಈ ಒಂದು ಈಗ ನಾರ್ಮಲಾಗಿ ವಿಧಾನಗಳು ಗೊತ್ತು ನಿಮಗೆ. ಟೆರೆಸ್ ಅಂದರೆ ಏನು, ಈಗ ಎಷ್ಟೊಂದು ಬಿಲ್ಡಿಂಗ್ ಮೇಲೂ ಮಾಡ್ತಾರೆ. ಆಮೇಲೆ ಇನ್ನೊಂದು ಕ್ರಾಸ್ ಸ್ಲೋಪ್ ಫಾರ್ಮಿಂಗ್. ಕ್ರಾಸ್ ಸ್ಲೋಪ್ ಅಂದ್ರೇನು, ಈಗ ಸ್ಲೋಪ್ ಅಂದರೆ ಈಗ ನೀವು ಟೀ ಕಾಫಿ ಎಸ್ಟೇಟ್ಗಳನ್ನು ನೋಡ್ಬೋದು. ಅಲ್ಲಿ ಹೇಗಿರ್ತದೆ, ಈ ರೀತಿ ಬೆಟ್ಟ ಗುಡ್ಡಗಳು ಇರ್ತವೆ. ಸೊ ಈ ರೀತಿ ಸ್ಲೋಪಲ್ಲಿ ಏನು ಮಾಡ್ತಾರೆ, ಆ ಒಂದು ಫಾರ್ಮಿಂಗನ್ನು ಮಾಡ್ತಾರೆ. ಓಕೆ, ಯಾಕೆಂದರೆ ನೀರು ಜಾಸ್ತಿ ತಿನ್ನೋದಿಲ್ಲ ಆ ಸ್ಲೋಪಲ್ಲಿ. ಈ ಸ್ಲೋಪ್ ಅಂದ್ರೇನು, ಇಲ್ಲಿ ಮಳೆ ಹೆಚ್ಚಿಗೆ ಆದ್ರೆ ಈ ಮಣ್ಣು ಹರಿದು ಹೋಗೋದು ಕಡಿಮೆ ಆಗ್ತದೆ. ಯಾಕೆಂದರೆ ಆ ಒಂದು ಬೆಳೆಗಳು ಆ ಮಣ್ಣನ್ನು ಹಿಡಿದಿಟ್ಟುಕೊಳ್ತವೆ. ಸೊ ಅದು ಯೂಸ್ ಆಗ್ತದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಒಬ್ಬ ಗಾರ್ಡ್ನರ್ 5 ಮೊಲಗಳನ್ನು ತಂದ. 2 ತಿಂಗಳ ನಂತರ ಮೊಲಗಳ ಸಂಖ್ಯೆ 10, 4 ತಿಂಗಳ ನಂತರ 20 ಆದವು. ಈಗ ನೋಡಿ, ಮೊದಲು ಎಷ್ಟು ಅದಾವ, 5 ಇದಾವ, 5. ಆಮೇಲೆ 2 ತಿಂಗಳಾದಮೇಲೆ ಎಷ್ಟು ಅದಾವ, 10. 2 ಮಂತ್ ಆದಮೇಲೆ 10, 4 ತಿಂಗಳಾದ ನಂತರ 20. ಬೆಳವಣಿಗೆಯ ಪ್ರಮಾಣ ಇದೇ ಅನುಪಾತದಲ್ಲಿ ಮುಂದುವರಿದರೆ 1 ವರ್ಷದ ನಂತರ ಮೊಲಗಳ ಪ್ರಮಾಣ ಎಷ್ಟು?
ಅಂತ ಅಂತಿದ್ದಾರೆ. ಸೊ ಇಲ್ಲಿ ನೋಡಿ, ಈಗ ನಾವು ನಾರ್ಮಲಾಗಿ ಇಲ್ಲಿ ಒಂದು ಫಾರ್ಮುಲಾನ ಬರ್ತದೆ. ಯಾವ ಫಾರ್ಮುಲಾ ಇದು? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಮೇಲೆ ಯೂಸ್ ಆಗ್ತದೆ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ AN = A ಡಾಟ್ RN-1. ಇಲ್ಲಿ ಫಾರ್ಮುಲಾದಲ್ಲಿ ಏನೇನಪ್ಪ, AN ಅಂದರೆ ಏನಿದು? ಇದು nth ಟರ್ಮು. A ಅಂದರೆ ಏನು? ಇದು ಫಸ್ಟ್ ಟರ್ಮು. ಆಮೇಲೆ R ಅಂದರೆ ಏನು? ಇದು ಕಾಮನ್ ರೇಷಿಯೋ. N ಅಂದರೆ N ಇಸ್ ದ ನಂಬರ್ ಆಫ್ ಟರ್ಮ್ಸ್. ಈಗ A ಅಂದರೆ ಇಲ್ಲಿ ಏನಾಗುತ್ತಾ? A = 5. A = 5 ಅಂದ್ರೇನು? ಮೊದಲು 5 ಮೊಲಗಳಿದ್ದು. ಓಕೆ, A = 5 ಆಯಿತು. ನೆಕ್ಸ್ಟ್ ಯಾವುದು? R ಅಂದರೆ ಏನು? ಕಾಮನ್ ರೇಷಿಯೋ. ಅಂದರೆ ನೋಡಿ, 2 ಮಂತ್, ಮೊದಲ 0 ಮಂತ್, ಆಮೇಲೆ 2 ಮಂತ್, ಆಮೇಲೆ 4 ಮಂತು. ಅಂದರೆ ಮಂತಲ್ಲಿ ಎಷ್ಟು ಡಿಫ್ರೆನ್ಸ್ ಅದ? 2 ಅದ. ಆಮೇಲೆ ಎನ್ ಅಂದರೆ ಏನು? ನಂಬರ್ ಆಫ್ ಟರ್ಮ್ಸ್. ಓಕೆ, ಸೊ ಅದಕ್ಕೆ ಇಲ್ಲಿ ಟೋಟಲ್ ಏನಾಗ್ತದೆ? ನಂಬರ್ ಆಫ್ ಟರ್ಮ್ಸ್ ಟೋಟಲ್ 6 ಇಂಟರ್ವಲ್ಸ್ ಆಗ್ತಾವ ನಮಗೆ. 6. ಓಕೆ, 2 4 6 ಆಗತ್ತೆ. N = 6 ಆಗತ್ತೆ. ಸೊ ಈಗ ಇದನ್ನೇನು ಮಾಡೋಣ? A6 = 5 × 2⁻6 - 1. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಎಷ್ಟು ಬರ್ತಾ? ಇದು 160 ಬರುತ್ತೆ. A6 = 160. ಓಕೆ, A6 = 160. ಸೊ ಇದು ಗ್ರೋತ್ ಕಂಟಿನ್ಯೂ ಆಗ್ತದೆ ಫಾರ್ ಅನದರ್ 6 ಮಂತ್ಸ್, ಫ್ರಮ್ 6 intervals to 12 ಮಂತ್. 6 interval to 12 ಮಂತ್. ನಿಮಗೇನು ಬೇಕು? 1 ವರ್ಷದ ನಂತರ ಅಂದಿದ್ದಾರೆ. ಹೌದಾ? 1 ವರ್ಷದ ನಂತರ. ಈಗ ನಮ್ಗೆ 2 ಮಂತ್ ಆದಮೇಲೆ 4 ಮಂತ್, 2 ಮಂತ್ ಆದಮೇಲೆ 4 ಮಂತ್ ಅಂದರೆ ಎಷ್ಟು? 6 ಮಂತ್ ಆಯ್ತು. ಈಗ 6 ಮಂತ್ದು A6 = 160 ಆಯಿತು. ಬಟ್ ನಮಗೆ A12 ಬೇಕು. A12 ಅಂದ್ರೇನು? 12 ಮಂತ್ ಅಂದರೆ 1 ವರ್ಷ. ಅರ್ಥ ಆಯ್ತಾ? ಸೊ ಅದಕ್ಕೆ ಇಲ್ಲಿ 160 × 2⁻6. ಓಕೆ, 2⁻6. ಸಾರಿ, ಇದು A12 ಈ ರೀತಿ ಬರೋದಿಲ್ಲ. ಓಕೆ, ಇದು A6 ಆಯಿತಾ? ಇದೆಷ್ಟು? 6 ಮಂತ್ದಾಯಿತು. ನಮಗೆಷ್ಟು? ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ನೆಕ್ಸ್ಟ್ 6 ಇಂಟರ್ವಲ್ಸ್. ಈಗ ನಮಗೆ A6 ಸಿಕ್ಕಿದೆ, ಅದು ನಮಗೆ A12 ಬೇಕು. ಓಕೆ, A12 ಬೇಕು ಅಂದರೆ 6 ತಿಂಗಳಲ್ಲಿ 160 ಅಂದರೆ 1 ಇಯರ್ದಲ್ಲಿ ಅದ್ರ ಡಬಲ್. 6 ತಿಂಗಳಲ್ಲಿ 160 ಆದರೆ ಮುಂದಿನ 6 ತಿಂಗಳ ಮತ್ತೊಂದು 160. ಸೊ ಟೋಟಲ 320 ಆಗ್ತದೆ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ 320 ಆನ್ಸರ್ ಬರುತ್ತೆ. ಒಂದು ಡಯಸ್ ಒಮ್ಮೆ ಮಾತ್ರ ಮೇಲಕ್ಕೆ ಎಸೆಯಲಾಗ್ತದೆ. ಸಂಖ್ಯೆ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಎಷ್ಟು? ನೋಡಿ, ಈಗ ಪ್ರೊಬ್ಯಾಬಿಲಿಟಿ ಒಂದು ಡಯಸಲ್ಲಿ ಎಷ್ಟು ಇರ್ತಾವ ನಂಬರು? 1 2 3 4 5 6. ಓಕೆ, ಸೊ ಇದರಲ್ಲಿ 3ಕ್ಕಿಂತ ಕಡಿಮೆ ಅಂದರೆ ಏನು? 1 and 2 ಇವೆರಡೇ ಮಾತ್ರ. ಹೌದಾ? ಸೊ ಪ್ರೊಬ್ಯಾಬಿಲಿಟಿ ಆಫ್, ಈ ಪ್ರೊಬ್ಯಾಬಿಲಿಟಿ ಏನು ಬರ್ತದೆ ನಮಗೆ? ಜಸ್ಟ್ ಓಕೆ, ಈ ಪ್ರೊಬ್ಯಾಬಿಲಿಟಿದು ಎಷ್ಟು? ಆಪ್ಟೆಂಡ್ ಪಾಸಿಬಿಲಿಟಿ ಎಷ್ಟು? 2. ಎಷ್ಟಿದಾವೆ? 1 and 2 ಅಂದರೆ 2 ಮಾತ್ರ. ಸೊ ಟೋಟಲ್ ಎಷ್ಟು? 1 2 3 4 5 6, ಟೋಟಲ್ 6. ಸೊ 1/3. ಸೊ ಕರೆಕ್ಟ್ ಆನ್ಸರ್ ಏನು? 1/3. ಅರ್ಥ ಆಯ್ತಾ? ಲಾಸ್ಟ್ ಕ್ವಶನ್ ನೋಡಿ. ಗ್ರಹಗಳು ಮಿನುಗುವುದಿಲ್ಲ ಏಕೆಂದರೆ, ಅಂದರೆ ಪ್ಲ್ಯಾನೆಟ್ಸ್ ಡು ನಾಟ್ ಟ್ವಿಂಕಲ್. ಏಕೆ? ಬಿಕಾಸ್ ಯಾಕೆಂದರೆ ದೇ ಆರ್ ಕ್ಲೋಸರ್ ಟು ದಿ ಅರ್ತ್ ಆ್ಯಂಡ್ ಅಪಿಯರ್ ಆ್ಯಸ್ ಎಕ್ಸ್ಟೆಂಡೆಡ್ ಸೋರ್ಸಸ್ ಆಫ್ ಲೈಟ್, ನಾಟ್ ಪಾಯಿಂಟ್ ಸೋರ್ಸ್ ಲೈಕ್ ಅ ಸ್ಟಾರ್ಸ್. ಈಗ ಪೃಥ್ವಿ ಇಲ್ಲಿದೆ. ಓಕೆ, ಇಲ್ಲಿ ಆಕಾಶದಲ್ಲಿ ಸ್ಟಾರ್ಗಳನ್ನು ನೋಡಿರ್ತೀವಿ ನೀವು. ಇವು ಸ್ಟಾರ್ಗಳು ಕಾಣಲಿಕ್ಕೆ ಏನು ರೀಸನ? ಅಂದರೆ ಅವು ಸ್ವಲ್ಪ ಬ್ಲಿಂಕ್ ಆಗ್ತವೆ. ಓಕೆ, ಟ್ವಿಂಕಲ್ ಆಗ್ತವೆ, ಮಿನುಗ್ತವೆ. ಯಾಕೆ? ಅವು ನಮ್ಮಿಂದ ತುಂಬ ದೂರದವ. ತುಂಬ ದೂರ ಇರೋದ್ರಿಂದ ಇಲ್ಲಿ ನಮ್ಮ ಭೂಮಿಯ ವಾತಾವರಣ ಏನಾಗ್ತದೆ? ಅದು
ರಿಫ್ರ್ಯಾಕ್ಷನ್ ಆಫ್ ಲೈಟ್ ಆಗ್ತದೆ. ಅದರ ಒಂದು ಪ್ರಕಾಶ ನಮಗೆ ಇಲ್ಲಿ ಬಂದು ತಲುಪೋಟಿಗೆ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಆಗ್ತದೆ. ಅರ್ಥ ಆಯ್ತಾ? ರಿಫ್ರ್ಯಾಕ್ಷನ್ ಆಫ್ ಲೈಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ನೋಡಿ, ಆಪ್ಷನ್ ಡಿ ಆಗುತ್ತೆ. ಅವುಗಳು ಭೂಮಿಯ ಸಮೀಪವಿರುವುದರಿಂದ ನಾವು ಹೆಚ್ಚಿನ ಪ್ರಮಾಣದ ಬೆಳಕನ್ನು ಸ್ವೀಕರಿಸುತ್ತಿರುವುದರಿಂದ ಬೆಳಕಿನ ತೀವ್ರತೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳು ಗಮನಾರ್ಹವಾಗುವುದಿಲ್ಲ. ಅರ್ಥ ಆಯ್ತಾ? ಸೊ ಇವಿಷ್ಟು ಏನಪ್ಪ ಅಪ್ ಟು 25 ಕ್ವೆಶನ್ಸ್ ಆಗಿದ್ದು. ಸೊ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಮುಂದಿನ ಒಂದು ಕ್ವೆಶನ್ಗಳನ್ನು ಚರ್ಚೆ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.